Good morning children. Now I am going to teach you the 10th standard unit 2, the extension of British rule. The extension of British rule. In this chapter we are going to learn about Anglo-Maratha Wars. Anglo-Maratha Wars, the consolidation of the British power. What do you mean by consolidation of British power? How they acquired India. Means ಯಾವ ರೀತಿ ಅವರು ಆಳ್ವಿಕೆ ಮಾಡ್ತಾ ಇಡೀ ಇಂಡಿಯಾನ ಅಕ್ವೈರ್ ಮಾಡಿದ್ರು ಅಂತ ನೋಡಬಹುದು. ನೆಕ್ಸ್ಟ್ ಥರ್ಡ್, ನೋ ಸೆಷನ್ ರೈಟ್ಸ್ ಫಾರ್ ದ ಅಡಾಪ್ಟೆಡ್ ಚಿಲ್ಡ್ರನ್ಸ್. ಯಾವುದೇ ಅಡಾಪ್ಟೆಡ್ ಚಿಲ್ಡ್ರನ್ಸ್ಗೆ ಮೀನ್ಸ್ ದತ್ತು ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ ಅನ್ನೋದು ಕೂಡ ಬಂತು. ನೆಕ್ಸ್ಟ್, ಸಬ್ಸಿಡಿಯರಿ ಅಲಯನ್ಸ್. ಅಂಡ್ ಲಾಸ್ಟ್, ಆಂಗ್ಲೋ ಸಿಖ್ ವಾರ್ಸ್. ಇನ್ ದಿಸ್ ಚಾಪ್ಟರ್ ಐ ಆಮ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸಬ್ಸಿಡಿಯರಿ ಅಲಯನ್ಸ್, ಆಂಗ್ಲೋ-ಮರಾಠಾ ವಾರ್ಸ್, ಆಂಗ್ಲೋ-ಸಿಖ್ ವಾರ್ಸ್. Through the Carnatic Wars, you learned about the English, how they acquired, how they made European countries not to challenge them India. So ಯಾವ ರೀತಿ ಅವರು ಕಾರ್ನಾಟಿಕ್ ವಾರ್ಸ್ ನಲ್ಲಿ ಗೆಲ್ತಾ ಬಂದ್ರು, ಫಸ್ಟ್ ಪೋರ್ಚುಗೀಸ್, ಫ್ರೆಂಚ್, ಡಚ್ ಎಲ್ಲರೂ ಸೋಲಿಸ್ತಾ ಯಾವ ರೀತಿ ಯುರೋಪಿಯನ್ ಇದರಲ್ಲಿ ಯಾರು ಸಹ ಚಾಲೆಂಜ್ ಮಾಡಬಾರ್ದು ನಮಗೆ ಇಂಡಿಯಾದಲ್ಲಿ ಅನ್ನೋದು ಮನವರಿಕೆ ಮಾಡಿಕೊಟ್ರು ಯಾರು? ಬ್ರಿಟಿಷ್ ಅಥವಾ ಇಂಗ್ಲಿಷ್ ಅಂತ ಕೂಡ ಹೇಳ್ಬೋದು. They gained complete political power over Bengal through Plassey. In previous class you learned about Battle of Plassey. So in Bengal ಕೂಡ ಯಾವುದೇ ತರ ನಮ್ಮ ಮೇಲೆ ಚಾಲೆಂಜ್ ಮಾಡಬಾರ್ದು ಅಂತ ಹೇಳಿ ಕೂಡ ಪ್ಲಾಸಿ ಅನ್ನ ಗೆದ್ರು. ಸೊ ದೇ ವೇರ್ ನೋ ಗೇನ್ ಪವರ್, ಅಂದ್ರೆ ಯಾವುದೇ ಕಂಟ್ರೋಲ್ ಸಿಗದೆ ಬೆಳೀತಾ ಹೋದ್ರು ಬ್ರಿಟಿಷ್ ಅವರನ್ನು ನಾವು ಹೇಳ್ಬೋದು. ನೆಕ್ಸ್ಟ್, in that time, since by 1765, unlike the children's page number 11, 1765 they gained control over the eastern parts of India. So eastern parts ಏನಿದೆ ಎಲ್ಲಾನು ಕಂಟ್ರೋಲ್ ಮಾಡ್ತಾ ಬಂದರು by 1765. The Mysore states were dominant in southern and western part of India. Dominant means ಆ ಟೈಮ್ ಅಲ್ಲಿ ಮೈಸೂರು ಪ್ಲೇಸಸ್ ಡಾಮಿನೆಂಟ್, ತುಂಬಾ ಪ್ರಬಲವಾಗಿದ್ರು ಅಂತ ನಾವು ಹೇಳ್ಬೋದು. ಡಾಮಿನೆಂಟ್ ಮೀನ್ಸ್ ಪ್ರಬಲವಾಗಿದ್ರು. ನೆಕ್ಸ್ಟ್, ದೇ ವರ್ ರೆಸ್ಟ್ರಿಕ್ಟೆಡ್ ಫಾರ್ ದ ಬೆಂಗಾಲ್ ಅಂಡ್ ಬಾಂಬೆ ರೀಜನ್ಸ್ ಒಂದೇ. ಸೊ ಬೆಂಗಾಲ್ ಮತ್ತೆ ಬಾಂಬೆ ರೀಜನ್ಸ್ ಮಾತ್ರ ನೋಡ್ಕೊಳ್ತಾರೆ ಬ್ರಿಟಿಷ್ ಅವರು. ಅಂಡ್ ದೇ ಕೇಮ್ ಟು ಮೈಸೂರು ಆಲ್ಸೋ. ನೌ ದೇ ಆರ್ ಕೇಮ್ ಟು ಮೈಸೂರು, ಅಂದ್ರೆ ಮೈಸೂರು ಕೂಡ ಅಕ್ವೈರ್ ಮಾಡಬೇಕು ಅಂತ ಬಂದ್ರು. ಆ ಟೈಮ್ ಅಲ್ಲಿ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ they were the opponent to the British. So ಇವರಿಬ್ಬರು ಸಹ ಆಪೋನೆಂಟ್ ಆಗಿ ನಿಂತಿದ್ದು ಆ ಟೈಮ್ ನಲ್ಲಿ ಬ್ರಿಟಿಷ್ ಅವರಿಗೆ, ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್. ಅಂಡ್ ಆಲ್ಸೋ ಪೇಶ್ವಾಸ್ ಆಫ್ ಮರಾಠಾಸ್. ಪೇಜ್ ನಂಬರ್ 11, ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಆಫ್ ಮೈಸೂರು ಅಂಡ್ ದ ಪೇಶ್ವಾಸ್ ಆಫ್ ಮರಾಠಾಸ್. ಇವರು ಸಹ ಪೇಶ್ವಾಸ್ ಆಫ್ ಮರಾಠಾಸ್. ಪೇಶ್ವಾಸ್ ಆಫ್ ಮರಾಠಾಸ್ ಇವರು ಮೂರು ಜನ ಸಹ ಬ್ರಿಟಿಷ್ ಅವರಿಗೆ ಆಪೋನೆಂಟ್ ಆಗಿ ನಿಂತ್ಕೊಂಡಿದ್ರು. ಎರಡು ಆಪೋನೆಂಟ್ಸ್ ಡ್ಯೂರಿಂಗ್ ಮೈಸೂರಿ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅಂಡ್ ಪೇಶ್ವಾಸ್ ಆಫ್ ಮರಾಠಾಸ್. ದೇ ವರ್ ದ ಆಪೋನೆಂಟ್ ಟು ದ ಬ್ರಿಟಿಷ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್. ಅಂಡ್ ದ ಅದರ್ ವೇ ಸಿಖ್ ಕಡೆಯಿಂದಲೂ ಆಪೋನೆಂಟ್ ಆಗಿ ಇದ್ರು. ನಾಟ್ ಓನ್ಲಿ ಮೈಸೂರು ಅಂಡ್ ಆಲ್ಸೋ ಸಿಖ್ ಬರ್ತಾರೆ ರಂಜಿತ್ ಸಿಂಗ್. And he is also opponent for British rule. ಇವರು ಸಹ ಬ್ರಿಟಿಷ್ ಅವರಿಗೆ ಆಪೋನೆಂಟ್ ಆಗಿ ಇದ್ರು, ಇಂಡಿಪೆಂಡೆನ್ಸ್ ಆಗಿದ್ರು. ನೆಕ್ಸ್ಟ್, and the Ranjit Singh who emerged later part in the 19th century. ಇವರು ಬಂದಿದ್ದು ಯಾವಾಗ? 19th century ನಲ್ಲಿ. ಬಿಫೋರ್ 18th to 19th century ವರೆಗೂ ಸಹ ಬ್ರಿಟಿಷ್ ಅವರು ಆಳ್ವಿಕೆ ಮಾಡ್ತಾ ಬಂದ್ರು. ಬೆಂಗಾಲ್ ರೀಜನ್ಸ್ ಎಲ್ಲಾನು ಪ್ರಾವಿನ್ಸ್ ಎಲ್ಲಾನು ಅಕ್ವೈರ್ ಮಾಡಿದ್ರು. ಅದಾದ್ಮೇಲೆ ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಹೈದರ್ ಅಲಿ ಮತ್ತೆ ಟಿಪ್ಪು ಸುಲ್ತಾನ್, ಪೇಶ್ವಾಸ್ ಆಫ್ ಮರಾಠಾಸ್ ಅಂಡ್ ಸಿಖ್ ಸೈಡ್ ನಲ್ಲಿ ರಂಜಿತ್ ಸಿಂಗ್, ಇವರೆಲ್ಲರೂ ಆಪೋನೆಂಟ್ ಆಗಿ ನಿಂತ್ಕೊಳ್ತಾರೆ ಯಾಕೆ? ಬ್ರಿಟಿಷ್ ಅವರಿಗೆ. ಸೊ ದ ಬ್ರಿಟಿಷ್ ವೇ ಆಲ್ಸೋ ವೇಸ್ಡ್ ರಿಪೀಟೆಡ್ ವಾರ್ಸ್. ಆನ್ ದಟ್ ಟೈಮ್ ದೇರ್ ವಾಸ್ ಎ ರಿಪೀಟೆಡ್ ವಾರ್ಸ್. ಸೊ ಬ್ರಿಟಿಷ್ ಅವರು ಇವರ ಮೇಲೆ ರಿಪೀಟೆಡ್ ವಾರ್ಸ್ ಮಾಡ್ತಾರೆ. ವಿತ್ ದ ಕಮಿಂಗ್ 18th century to 19th century, I already told you, 18th century to 19th century they were the repeated wars against these places. And the extended empire, apart from this, there was an annexed various
kingdoms with cunning policies. So ಆ ಟೈಮ್ ಅಲ್ಲಿ cunning policies ಶುರು ಮಾಡ್ತಾರೆ. cunning policies ಮಾಡ್ತಾರೆ. ಎಕ್ಸಾಂಪಲ್ ಸಬ್ಸಿಡರಿ ಅಲೈನ್ಸ್ ಆಗಿರ್ಬೋದು. ಸೊ cunning policies ನ ಶುರು ಮಾಡ್ತಾರೆ. and doctrine of lapse and subsidiary alliance were the cunning policies made by British or else English ಅಂತ ಹೇಳ್ಬೋದು. So they were the 6 Anglo-Mysore wars, 4 Anglo-Mysore wars. Underline the children's cunning policies I already told you. Subsidiary alliance and doctrine of lapse. Page number 11 you can see here subsidiary alliance, doctrine of lapse. Underline that they were the 2 cunning policies made by British and they were 4 Anglo-Mysore wars, 2 Anglo-Sikh wars. ಆ ಟೈಮ್ ಅಲ್ಲಿ 4 Anglo-Mysore wars ಕೂಡ ನಡೆಯುತ್ತೆ. ಅದರ ಜೊತೆಗೆ 2 Sikh wars ನಡೆಯುತ್ತೆ. Since the Anglo-Mysore war were discussed in unit 4. So ಮೊದಲಿಗೆ Anglo-Mysore war unit 4 ಅಲ್ಲಿ ನೋಡಬಹುದು. ಅಂದ್ರೆ ಚಾಪ್ಟರ್ 4 ಅಲ್ಲಿ ನೋಡಬಹುದು Anglo-Mysore war. ನಾವು Anglo-Sikh wars ಬಗ್ಗೆ ನೋಡ್ತೀವಿ. Anglo-Sikh wars ಅದರ Anglo-Maratha war. So ಇವೆರಡರ ಬಗ್ಗೆ ನೀವು ತಿಳ್ಕೊತೀರಾ. First Anglo-Maratha war, when it happens, first Anglo-Maratha war 1775 1782 1775 to 1782. The Marathas enlisted Shah Alam II on the back of Mughal Empire. Throne ke pusher Shah Alam II. ಏನಕ್ಕೆ ಫಸ್ಟ್ Anglo-Maratha war ನಡೆಯುತ್ತೆ? So you already know that in previous class you learned about Shah Alam II. They made the throne of Mughal Empire. Mughal Empire throne ಅಲ್ಲಿ Shah Alam II ನ ಕೂರಿಸ್ತಾರೆ. ಆ ಟೈಮ್ ಅಲ್ಲಿ Shah Alam II ಗೆ ಬ್ರಿಟಿಷ್ ಅವರು so the places called Kora and Allahabad. The places were Kora and Allahabad to Marathas. ಈ ಎರಡು ಪ್ಲೇಸಸ್ ನ ಕೊಟ್ಟಿರ್ತಾರೆ, Kora and Allahabad. So British ಅವರ ಕೈಗೆ ಕಡೆ ಯಾರು Shah Alam II in battle of Buxar ಅಂತ ಹೇಳಿದಿರಾ. In previous class you learned about battle of Buxar. Shah Alam II was under the control of British, but in Mughal Empire they made Shah Alam II on the throne. They made on that time British gave Kora and Allahabad to Shah Alam II. ಆ ಟೈಮ್ ಅಲ್ಲಿ Kora ಮತ್ತೆ Allahabad ನ ಕೊಟ್ಟಿರ್ತಾರೆ ಮರಾಠಾಸ್ಗೆ, which we had earlier given them to the British. ಫಸ್ಟ್ ಇದು Kora ಮತ್ತೆ Allahabad ಬ್ರಿಟಿಷ್ ಅವರಾಗಿರುತ್ತೆ. ಆ ಟೈಮ್ ಅಲ್ಲಿ this resulted in enmity between Marathas and the British. Kora and Allahabad ನಮಗೆ ಸೇರ್ಬೇಕಂತ ಹೇಳಿ ಆವಾಗ ಶುರುವಾದಂತ ಇವೆರಡು. ಪೇಜ್ ನಂಬರ್ 12 underline that children's emperor gave Kora and Allahabad to Marathas, which he had earlier given by the British. ಅಂದ್ರೆ ಬ್ರಿಟಿಷ್ ಅವರು ಇದನ್ನ ಕೊಟ್ಟಿರ್ತಾರೆ Shah Alam II ಗೆ. Shah Alam II ತಗೊಂಡು ಏನ್ ಮಾಡ್ತಾರೆ ಮರಾಠಾಸ್ಗೆ ಕೊಡ್ತಾರೆ. ಇದನ್ನ ತಿಳಿದಂತ ಬ್ರಿಟಿಷ್ ಅವರು ಏನ್ ಮಾಡ್ತಾರೆ, ಫಸ್ಟ್ Anglo-Maratha war ಶುರು ಆಗುತ್ತೆ. ಈ ಪ್ಲೇಸಸ್ಗೆ Kora and Allahabad ಪ್ಲೇಸಸ್ಗೆ ಫಸ್ಟ್ Anglo-Maratha war ಶುರು ಆಗುತ್ತೆ. And during this period the death of Maratha strong man Madhava Rao Peshwa ಸತ್ತು ಹೋಗ್ತಾರೆ. ಟೈಮ್ ಅಲ್ಲಿ underline the children's Madhava Rao Peshwa set back to Maratha, though his brother Narayana Rao came into power. ಆ ಟೈಮ್ ಅಲ್ಲಿ Narayana Rao came into power. Madhava Rao ಸತ್ತು ಹೋದ ನಂತರ when Madhava Rao died, after that Narayana Rao came into power, who was the brother of Madhava Rao. Madhava Rao brother ಆಗಿರ್ತಾರೆ Narayana Rao. ಅವರು ಈ ಪ್ಲೇಸ್ ಗೆ ಬರ್ತಾರೆ. ಬಟ್ Narayana Rao was murdered by his uncle Raghava Rao. Underline the children. Narayana Rao ಅವರ ಅಂಕಲ್ ಆದಂತ ರಾಘವನೇ ಕಿಲ್ ಮಾಡ್ತಾರೆ Narayana Rao. Why they kill? Because for the throne. ಅಂದ್ರೆ ನಾನು ಕೊಡ್ಬೇಕು ಆಸನದಲ್ಲಿ ಅಂತ ಹೇಳಿ ಆ ಪ್ಲೇಸ್ ನ ಅಕ್ವೈರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ದುರಭ್ಯಾಸದಿಂದ ರಾಘವ ರಾವೇ ಕಿಲ್ ಮಾಡ್ತಾರೆ Narayana Rao. So this resulted in the fighting for Peshwa post. ಅವರಲ್ಲೇ ಒಂದು Peshwa post ಗೆ ಅವರಲ್ಲೇ ಜಗಳ ಶುರು ಆಗುತ್ತೆ.
Peshwa post. Underline the children's Peshwa post. The Maratha Federation brought Madhava Rao II of Narayana Rao for the post of Peshwa. ಆ ಟೈಮಲ್ಲಿ ನಾರಾಯಣ ರಾವ್ ಸೆಕೆಂಡ್ ನ post ಗೆ ತಗೊಂಡು ಬರ್ತಾರೆ. Upset with this development, Raghava approached the British help. ಆ ಟೈಮಲ್ಲಿ ನಾರಾಯಣ ರಾವ್ ಕಿಲ್ ಮಾಡೋದು ಯಾರು? ರಾಘವ. ಥ್ರೋನ್ ಆಸೆಗೆ ಪೇಶ್ವಾ ಥ್ರೋನ್ ಆಸೆಗೋಸ್ಕರ ರಾಘವ ಏನ್ ಮಾಡ್ತಾರೆ? ನಾರಾಯಣ ರಾವ್ ಕಿಲ್ ಮಾಡ್ತಾರೆ. ಆ ಟೈಮಲ್ಲಿ ನಾರಾಯಣ ರಾವ್ ಸೆಕೆಂಡ್ ನ ತಗೊಂಡು ಬರ್ತಾರೆ. ಯಾರು ಪ್ಲೇಸ್ಗೆ ಮಾಧವ ರಾವ್ ಸೆಕೆಂಡ್ ನಾರಾಯಣ ರಾವ್ನ ನೇಮಿಸ್ತಾರೆ ಪೇಶ್ವಾ ಪೋಸ್ಟ್ಗೆ. ಆ ಟೈಮಲ್ಲಿ ರಾಘವ ಏನ್ ಮಾಡ್ತಾರೆ? ಈ ಸೀಕ್ ದ ಹೆಲ್ಪ್ ಆಫ್ ಬ್ರಿಟಿಷ್ ಹೆಲ್ಪ್ ತಗೊಳ್ತಾರೆ. ಈ ಸೀಕ್ ದ help from the British or support. The British thought of exploiting the situation in the war. A long war waged from 1775 to 82. ಯಾವಾಗ ರಾಘವ ಬ್ರಿಟಿಷ್ ಹೆಲ್ಪ್ ತಗೊಂಡ್ತಾರೋ ಇದೇ ಒಂದು ಪ್ಲಾನ್ ಆಗುತ್ತೆ ಬ್ರಿಟಿಷ್ನವರಿಗೆ. ಆರಾಮಾಗಿ ಹೋದರೆ ನಾವು ಅಕ್ವೈರ್ ಮಾಡ್ಬೋದು, ಈ ಪ್ಲೇಸಸ್ ನ ಅಕ್ವೈರ್ ಮಾಡ್ಬೋದು ಅಂತ ಹೇಳಿ they waged war against the Marathas. And initially Marathas gained upper hand. Later they were failed in Sarabhai agreements. To sustain the war, the British finally entered Sarabhai agreement and ended war. Madhava Rao named as the Peshwa. So Sarabhai agreement alli ಬ್ರಿಟಿಷ್ ಮತ್ತೆ ಮರಾಠಾಸ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಯಾವ ಅಗ್ರಿಮೆಂಟ್? ಸಾರಾಭಾಯ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಮುಖಾಂತರ ಈ ಸಸ್ಟೈನ್ ಆಗುತ್ತೆ ವಾರ್. ಫೈನಲಿ ಸಾರಾಭಾಯ್ ಅಗ್ರಿಮೆಂಟ್ ಅಂಡ್ ಎಂಡೆಡ್ ದ ವಾರ್. ಮಾಧವ ರಾವ್ ಸೆಕೆಂಡ್ ನೇಮ್ಡ್ ಆಸ್ ದ ಪೇಶ್ವಾ. ಸೊ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಕ್ಲೋಸ್ ಆಗುತ್ತೆ. ಯಾಕೆ ಅದು ಕ್ಲೋಸ್ ಆಗುತ್ತೆ? ಸೊ ದೇ ಎಂಟರ್ಡ್ ಇನ್ ಟು ದ ಅಗ್ರಿಮೆಂಟ್, ಸಾರಾಭಾಯ್ ಅಗ್ರಿಮೆಂಟ್, ಬಿಕಾಸ್ ರಾಘವ ಮೇಡ್ ದ ಕನ್ನಿಂಗ್ or he made the support from the British. ರಾಘವ ಅವರು ಸಪೋರ್ಟ್ ತಗೊಳ್ತಾರೆ. ಈ ಒಂದು ಇದರಿಂದಾಗಿ ಸಾರಾಭಾಯ್ ಅಗ್ರಿಮೆಂಟ್ ಮುಖಾಂತರ ಎಂಡ್ ಆಗುತ್ತೆ ಈ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಆ ಟೈಮಲ್ಲಿ ಪೇಶ್ವಾ ಮಾಧವ ರಾವ್ ಸೆಕೆಂಡ್ ನೇಮ್ಡ್ ಆಸ್ ದ ಪೇಶ್ವಾ. ಮಾಧವ ರಾವ್ನ ನೇಮಿಸ್ತಾರೆ ಪೇಶ್ವಾ ಆಗಿ. ನೆಕ್ಸ್ಟ್ ಲಾರ್ಡ್ ವೆಲೆಸ್ಲಿ ಅಂಡ್ ದ ಸಬ್ಸಿಡರಿ ಅಲಯನ್ಸ್. ಇನ್ ದಟ್ ಟೈಮ್ ಲಾರ್ಡ್ ವೆಲೆಸ್ಲಿ ಎಂಟರ್ಡ್ ಇಂಟು ದ ಸಬ್ಸಿಡರಿ ಅಲಯನ್ಸ್. ನೆಕ್ಸ್ಟ್ Lord Wellesley. Lord Wellesley came from 1798 to 1805. So he took up that subsidiary alliance. I told you it's a cunning policies made by British. That is subsidiary alliance. So Lord Wellesley introduced subsidiary alliance. Underline the children. Lord Wellesley introduced subsidiary alliance to in the last days of the arrival of Lord Wellesley as the Governor General of India. So ಆ ಟೈಮಲ್ಲಿ Governor General of India ಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಯಾರು? Lord Wellesley. Lord Wellesley ಬಂದ ನಂತರ subsidiary alliance ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ. He was the Governor General from India for India. And the powerful states of Marathas and Mysore had become weak and the expansion was easier. ಅವರು ಬಂದಂತ ಒಂದು ಟೈಮಲ್ಲಿ ಮರಾಠಾಸ್ ಮತ್ತೆ ಮೈಸೂರು ಫುಲ್ ವೀಕ್ ಆಗಿದ್ರು. ಸೊ ಆ ಟೈಮಲ್ಲಿ ಸಬ್ಸಿಡರಿ ಅಲೈನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಲಾರ್ಡ್ ವೆಲೆಸ್ಲಿ. ಫಾಲೋ 3 policies to expand the British Empire. He followed 3 policies. ಅಂದ್ರೆ 3 ಪಾಲಿಸಿನ ಮಾಡ್ತಾರೆ ಯಾರು? ಲಾರ್ಡ್ ವೆಲೆಸ್ಲಿ. ಯಾವ ಪಾಲಿಸಿ? ಫಸ್ಟ್ ಒನ್ ಇಸ್ subsidiary alliance. First one is subsidiary alliance, waging war against the new states and administering the states directly that were under the control of British. ಯಾವಾಗ ಬೇಕಾದ್ರೂ ವಾರ್ ಮಾಡಬಹುದು. ಏನು ಸಬ್ಸಿಡರಿ ಅಲೈನ್ಸ್ ಅಂದ್ರೆ ಯಾವಾಗ ಬೇಕಾದ್ರೂ ಯಾವ ಪ್ಲೇಸ್ ಮೇಲೆ ಬೇಕಾದ್ರೂ ವಾರ್ ಮಾಡಬಹುದು. ಒನ್ಲಿ ಬ್ರಿಟಿಷ್ ಅವರು ಮಾತ್ರ ವಾರ್ ಮಾಡಬೇಕು ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಬ್ಸಿಡರಿ ಅಲೈನ್ಸ್ ನ. Lord Wellesley brought this policy to effect in 1798. 1798 ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಬ್ಸಿಡರಿ ಅಲೈನ್ಸ್. Under this they can make the war at
any time. Under the control, this was basically a military protection agreement between East India Company and the Indian state. ಏನಿದೆ ಅಗ್ರಿಮೆಂಟ್ ಆಗ್ಬಿಡುತ್ತೆ ಯಾರ ನಡುವೆ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ between East India Company and Indian state. Between East India Company and Indian state, there was the agreement between the military protection agreement. So next, the conditions of subsidiary alliance. Page number 12. It is very important for 4 marks or 3 marks they will give you. I will read out that the conditions of subsidiary alliance. The Indian king had to keep British army in his kingdom. ಯಾವುದೇ ಒಂದು ಇಂಡಿಯನ್ ಕಿಂಗ್ಡಮ್ ನಲ್ಲಿ ಬ್ರಿಟಿಷ್ ಆರ್ಮಿನಲ್ಲಿ ಯಾರಾದ್ರೂ ಒಬ್ಬರನ್ನ ಇಟ್ಕೊಳ್ಳೇಬೇಕು ಅಂತ ಹೇಳಿ ಒಂದು ಇದು ಮಾಡ್ತಾರೆ. ಸೊ ಇಂಡಿಯನ್ ಆರ್ಮಿನಲ್ಲಿ ಒಬ್ಬರು ಬ್ರಿಟಿಷ್ ಅವ್ರನ್ನ ಇಟ್ಕೊಳ್ಬೇಕು ಸೈನ್ಯದಲ್ಲಿ. ಯಾವುದೇ ಒಂದು ಬ್ರಿಟಿಷ್ ಆರ್ಮಿನಲ್ಲಿ ಇಂಡಿಯಾ ಒಂದು ಕಿಂಗ್ ಇರಲೇಬೇಕು ಅಂತ ಹೇಳಿ ಆರ್ಮಿ ಇದು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸಬ್ಸಿಡರಿ ಅಲೈನ್ಸ್ ನಲ್ಲಿ. ದ ಇಂಡಿಯನ್ ಕಿಂಗ್ ಹ್ಯಾಡ್ ಟು ಕೀಪ್ ಬ್ರಿಟಿಷ್ ಆರ್ಮಿ ಇನ್ ಹಿಸ್ ಕಿಂಗ್ಡಮ್. ಯಾವುದೇ ಒಂದು ಇಂಡಿಯನ್ ಕಿಂಗ್ ಆಗಿರುತ್ತೆ, ಎಕ್ಸಾಂಪಲ್ ಹೈದರಾಬಾದ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಅವರು ಒಬ್ಬ ಬ್ರಿಟಿಷ್ ಆರ್ಮಿಯಿಂದ ಸೈನ್ಯದಿಂದ ಒಬ್ಬರನ್ನ ಇಟ್ಕೊಂಡಿರ್ಬೇಕು ಅವರ ಒಂದು ಕೋರ್ಟ್ನಲ್ಲಿ ಕಿಂಗ್ಡಮ್ ನಲ್ಲಿ ಅಂತ ಹೇಳ್ತಾರೆ. ಸೆಕೆಂಡ್, ದ ಕನ್ಸರ್ನ್ ಸ್ಟೇಟ್ ಹ್ಯಾಡ್ ಟು ಪೇ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ ಅಂಡ್ ದ ವೇಜಸ್ ಆಫ್ ಸೋಲ್ಜರ್ಸ್ ಅಂಡ್ ಆಲ್ಸೋ ಹ್ಯಾಡ್ ಟು ಗಿವ್ ಸರ್ಟೈನ್ ರೆವಿನ್ಯೂ ಲ್ಯಾಂಡ್ ಆಸ್ ವೆಲ್. ಸೊ ಯಾವುದೇ ಒಂದು ಕನ್ಸರ್ನ್ ಸ್ಟೇಟ್ ಅಂದ್ರೆ ಸಂಬಂಧಪಟ್ಟ ಒಂದು ಸ್ಟೇಟ್ಗೆ ಸೊ ವೇರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ, ಏನೇನಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ಅದೆಲ್ಲನೂ ನೋಡ್ಕೊಳ್ಬೇಕು. ಮತ್ತೆ ವೇಜಸ್ ಆಫ್ ಸೋಲ್ಜರ್ಸ್, ಏನು ಸೋಲ್ಜರ್ಸ್ಗೆ ನೋಟಾಗ್ಬೋದು, ಒಂದು ವೇಜಸ್ ಆದಾಗ ಬ್ಯಾಟಲ್ ಆದಾಗ ಅದೆಲ್ಲನೂ ನೋಡ್ಕೊಳ್ಬೇಕು ನೀವೇ ಅಂತ ಹೇಳಿ ಆಜ್ಞೆ ಹೊರಡಿಸ್ತಾರೆ. ಅಂಡ್ ಆಲ್ಸೋ ಗಿವ್ ಸರ್ಟೈನ್ ರೆವಿನ್ಯೂ ಲ್ಯಾಂಡ್ ಆಸ್ ವೆಲ್. ಸೊ ಅದ್ರ ಜೊತೆಗೆ ಲ್ಯಾಂಡ್ ಕೂಡ ಕೊಡಬೇಕು ನೀವು ಆದಾಯವಾಗಿ ಅಂತ ಕೂಡ ಹೇಳ್ತಾರೆ ಬ್ರಿಟಿಷ್ ಆರ್ಮಿ ಅವರಿಗೆ. ಸೊ ನೆಕ್ಸ್ಟ್, ದ ಥರ್ಡ್ ಒನ್ ಇಸ್ ದ ಕಿಂಗ್ ಹ್ಯಾಸ್ ಟು ಹ್ಯಾವ್ ಎ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಸೊ ಅಲ್ಲಿ ಕಿಂಗ್ ಕೂಡ ಒಂದು ಕೋರ್ಟ್ ಅಲ್ಲಿ ಸಹ ಬ್ರಿಟಿಷ್ ರೆಸಿಡೆಂಟ್ ನ ಇಟ್ಕೊಂಡಿರ್ಬೇಕಂತೆ, ನಿವಾಸಿ ಯಾರಾದ್ರೂ ಒಬ್ಬರನ್ನ ಬ್ರಿಟಿಷ್ ಅವ್ರನ್ನ ಅವರ ಕೋರ್ಟ್ ನಲ್ಲಿ, ಇಂಡಿಯನ್ ಕೋರ್ಟ್ ನಲ್ಲಿ ಇಂಡಿಯನ್ ಕಿಂಗ್ಸ್ ಗಳು ಇಟ್ಕೊಂಡಿರ್ಬೇಕಂತ ಕೂಡ ಆಜ್ಞೆ ಹೊರಡಿಸ್ತಾರೆ. ಫೋರ್ತ್ ಒನ್, ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಅದನ್ನೇ ಯಾವುದೇ ಒಂದು ಕಿಂಗ್ ಆಗಿರ್ಬೋದು, ಇಂಡಿಯನ್ ಕಿಂಗ್ ವಿತೌಟ್ ಬ್ರಿಟಿಷ್ ಪರ್ಮಿಷನ್ ಇಲ್ಲದೆ ಯಾವುದೇ ಯುರೋಪಿಯನ್ ಕಂಟ್ರೀಸ್ ಇಂದ ಬಂದಂತ ಪರ್ಸನ್ಸ್ ಆಗಿರ್ಬೋದು ಅದು ಯಾವುದೇ ಒಂದು ವ್ಯಕ್ತಿನಾಗಿರ್ಬೋದು ಇಟ್ಕೊಳ್ಬಾರ್ದು. ನಮ್ಮ ಪರ್ಮಿಷನ್ ಇಲ್ಲದೆ, ಬ್ರಿಟಿಷ್ ಅವರ ಪರ್ಮಿಷನ್ ಇಲ್ಲದೆ ಯಾವುದೇ ಒಂದು ಯುರೋಪಿಯನ್ ಕಂಟ್ರೀಸ್ ಇಂದ ಬಂದಿರುವಂತ ವ್ಯಕ್ತಿಗಳನ್ನ ಕೂಡ ನೀವು ಇಟ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಯಾರು? ಲಾರ್ಡ್ ವೆಲ್ಲಸ್ಲಿ ಥ್ರೂ ಸಬ್ಸಿಡರಿ ಅಲೈಯನ್ಸ್. ನೆಕ್ಸ್ಟ್, ಫಿಫ್ತ್ ಒನ್, ಇನ್ ಆರ್ಡರ್ ಟು ಎಂಟರ್ ಎನಿ ಅಗ್ರಿಮೆಂಟ್ ಪ್ಯಾಕ್ಟ್ with any Indian government, the permission of the Governor General was mandatory. First I already told you, Lord Wellesley was the Governor General. So ಯಾವುದೇ ಒಂದು ಅಗ್ರಿಮೆಂಟ್ ಆಗಬೇಕಾದ್ರೆ, ಎಕ್ಸಾಂಪಲ್ ಅಗ್ರಿಮೆಂಟ್ ಮೀನ್ಸ್ ಅಲಾಗೆ ಅಗ್ರಿಮೆಂಟ್ ಇರ್ಬೋದು. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ಯು ಲರ್ನ್ ಅಬೌಟ್ ಆಕ್ಸಿಡೆಂಟ್ ಚಾರ್ಟರ್ ಟ್ರೀಟಿ, ಈ ತರ ಪ್ಯಾಕ್ಟ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಟ್ರೀಟಿ ಆಗಿರ್ಬೋದು, ವಿತೌಟ್ ದ ಪರ್ಮಿಷನ್ ಆಫ್ ಲಾರ್ಡ್ ವೆಲೆಸ್ಲಿ, ಎಕ್ಸಾಂಪಲ್ ಬ್ರಿಟಿಷ್ ಅವ್ರನ್ನ ಇಟ್ಕೊಂಡು ನೀವು ಮಾಡಬೇಕು. ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟರಿ. ಮ್ಯಾಂಡೇಟರಿ ಮೀನ್ಸ್ ಕಡ್ಡಾಯವಾಗಿ ಯಾರಾದ್ರೂ ಒಬ್ಬರು ಬ್ರಿಟಿಷರ್ ಅಲ್ಲಿ ಇರಬೇಕು ನೀವು ಮಾಡುವಾಗ, ಅಗ್ರಿಮೆಂಟ್ ಮಾಡುವಾಗ ಅಂತ ಹೇಳ್ತಾರೆ. ನೆಕ್ಸ್ಟ್, ಇನ್ ರಿಟರ್ನ್ ಆಲ್ ದಿಸ್ ಸರ್ವಿಸಸ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಅದ್ರ ಜೊತೆಗೆ ಯಾವುದೇ ಒಂದು ಸರ್ವಿಸಸ್ ಸೇವೆಗಳನ್ನ ಸಹ ನೀವು ಮಾಡಬೇಕು. ಹೊರಗಡೆಯಿಂದ ಬಂದಿರ್ಬೋದಾಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಆಗಿರ್ಬೋದು, ಯಾವುದೇ ಒಂದು ನೀವು ಪ್ರೊಟೆಕ್ಷನ್ ಕೊಡಬೇಕು ಕಂಪನಿಗೆ ಅಂತ ಹೇಳಿ ಹೇಳ್ತಾರೆ. ದಿಸ್ ವಾಸ್ ದ 6 ಅಗ್ರಿಮೆಂಟ್ಸ್ ಮೇಡ್ ಬೈ ಲಾರ್ಡ್ ವೆಲೆಸ್ಲಿ ಥ್ರೂ ಸಬ್ಸಿಡರಿ ಅಲೈಯನ್ಸ್. ಏನು ಸಬ್ಸಿಡರಿ ಅಲೈಯನ್ಸ್ ಅಂತ ತಿಳ್ಕೊಂಡಿದ್ರೆ, ಈಗ ಏನೇ ಒಂದು ಅಗ್ರಿಮೆಂಟ್ ಆಗಿರ್ಬೇಕಾದ್ರೂ ಅಷ್ಟೇ ಅವ್ರ ಕಂಡೀಷನ್ ಏನಿತ್ತು, ಬ್ರಿಟಿಷ್ ಅವರು ಆಗಿರ್ಬೇಕು. ಒಂದು ಕಿಂಗ್ಡಮ್ ನಲ್ಲೂ ಅಷ್ಟೇ ಬ್ರಿಟಿಷ್ ಅವರು ಇರಬೇಕು. ಒಂದು ಕೋರ್ಟ್, ಇಂಡಿಯನ್ ಕೋರ್ಟ್ ಅಲ್ಲಿ ಆಗಿರ್ಬೋದು, ಒಂದು ಬ್ರಿಟಿಷ್ ಅವರು ಇರ್ಬೇಕಂತ ಹೇಳಿ ಆಜ್ಞೆ ಹೊರಡಿಸ್ತಾರೆ. ಅದಲ್ಲದೆ ಅವ್ರಿಗೆ ನೀವು ಸೇವೆಗಳನ್ನು ಒದಗಿಸ್ಬೇಕು ಅಥವಾ ವೇಜಸ್ ಕೊಡಬೇಕು, ಲ್ಯಾಂಡ್ಸ್ ಕೂಡ ಕೊಡಬೇಕು ನೀವು ಅಂತ ಹೇಳ್ತಾರೆ. ದಿಸ್ ವಾಸ್ ದ ಅಗ್ರಿಮೆಂಟ್ಸ್ ಮೇಡ್ ಬೈ ಸಬ್ಸಿಡರಿ ಅಲೈಯನ್ಸ್ ಬೈ ಲಾರ್ಡ್ ವೆಲೆಸ್ಲಿ ಇನ್ 1798.
Underline company 1798 ನಲ್ಲಿ subsidiary alliance. The British could place Indian state under the control through this policy and maintain the army become easy. So ಆ ಟೈಮಲ್ಲಿ ಬ್ರಿಟಿಷ್ ಅವರಿಗೆ ತುಂಬಾ ಈಸಿ ಆಯಿತು. ಏನೇ ಒಂದು ನಡೆದ್ರು ಸಹ ಇಂಡಿಯಾದಲ್ಲಿ ಎಲ್ಲ ಬ್ರಿಟಿಷ್ ಅವರಿಗೆ ಗೊತ್ತಾಗ್ತಿತ್ತು. ಯಾವುದೇ ಒಂದು ಕಿಂಗ್ಡಮ್ ಅಲ್ಲಿ ನಡೆದ್ರು ಸಹ ಅಥವಾ ಯಾವುದೇ ಒಂದು ಪ್ಲೇಸಸ್ ಅಲ್ಲಿ ನಡೆದ್ರು ಸಹ ಬ್ರಿಟಿಷ್ ಅವರಿಗೆ ಎವ್ರಿಥಿಂಗ್ ರೂಲ್ಸ್ ಅದೇ ಎಲ್ಲಾನು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇತ್ತು ಆ ಟೈಮಲ್ಲಿ ಹೇಳ್ತಾ ಇತ್ತು. The Hyderabad state was the first state to enter the agreement. First ಗೆ ಈ ಅಗ್ರಿಮೆಂಟ್ ನ ಒಪ್ಪಿಕೊಳ್ಳೋರು ಯಾರು? They were asked you Hyderabad. The first state came to enter for the subsidiary alliance is Hyderabad. They were accepted. So Hyderabad first ಬಂದಿದ್ದು. Later Mysore. Our underline children's page number 30. The Hyderabad state was the first state to enter this agreement. Later Mysore, Awadh, Tanjavur, Maratha, Pune, Bidar, Gwalior and other states entered this agreement. Understand children? Salabai agreement ಆಯಿತು. ನೆಕ್ಸ್ಟ್ ಸೆಕೆಂಡ್ ಬಂತು ಲಾರ್ಡ್ ಮೆನಸ್ಲಿ ಕಡೆಯಿಂದ ಸಬ್ಸಿಡರಿ ಅಲೈನ್ಸ್ ಆಯಿತು. ಈ ಅಲೈನ್ಸ್ ನಲ್ಲಿ ಫಸ್ಟ್ ಸ್ಟೇಟ್ ಬಂದು ಹೈದರಾಬಾದ್, ಅದಾದ್ಮೇಲೆ ಮೈಸೂರು, ಆವಾದ್, ಗ್ವಾಲಿಯರ್, ಪೂನಾ, ಬೀದರ್ ಈ ತರ ಮಿಕ್ಕಿದ ಸ್ಟೇಟ್ಸ್ ಎಲ್ಲಾನು ಅಗ್ರಿಮೆಂಟ್ಗೆ ಒಪ್ಪಿಗೆ ಸೂಚಿಸಿತು. ನೆಕ್ಸ್ಟ್ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. Second Anglo-Maratha War, 1803 to 1805. 1803 ಇಂದ 1805 ನಲ್ಲಿ ಶುರು ಆಯಿತು ಸೆಕೆಂಡ್ ಆಂಗ್ಲೋ-ಮರಾಠಾ ವಾರ್. ಏನಕ್ಕೆ ಈ ಸೆಕೆಂಡ್ ಆಂಗ್ಲೋ-ಮರಾಠಾ ವಾರ್ ಶುರು ಆಯಿತು? The differences among the Maratha chieftains. So ಇವರಲ್ಲೇ ಒಗ್ಗಟ್ಟಿರಲಿಲ್ಲ. Maratha chieftains ಇವರಲ್ಲೇ ಡಿಫರೆನ್ಸಸ್ ಅಂದ್ರೆ ಇವರಲ್ಲೇ ಜಗಳಗಳು ನಡೀತಾ ಇತ್ತು. ಮರಾಠಾಸ್ ನಲ್ಲೇ ಜಗಳಗಳು ನಡೀತಿತ್ತು. ನೀವು ಆಲ್ರೆಡಿ ನೋಡಿರ್ಬೋದು. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ನಲ್ಲಿ ರಾಘವರ ಅಂಕಲ್ ಆಗಿದ್ದಂತವರೇ ಕಿಲ್ ಮಾಡಿದ್ರು ಅಂತ ಹೇಳಿ ನಾರಾಯಣನ. ಆ ಟೈಮ್ನಲ್ಲಿ ಅವರು ಬ್ರಿಟಿಷ್ ಸಪೋರ್ಟ್ ತಗೊಳ್ತಾರೆ. ಯಾರು ರಾಘವ ಅವರು. ಆ ಟೈಮ್ ಬ್ರಿಟಿಷ್ ಅವರು ಈಸಿಲಿ ದೇವರ್ ಎಂಟರ್ಡ್ ಇನ್ ಟು ದ ಸಲಾಬಾಯ್ ಅಗ್ರಿಮೆಂಟ್. ಸೊ ಸಲಾಬಾಯ್ ಅಗ್ರಿಮೆಂಟ್ ಆಗುತ್ತೆ. ಸೆಕೆಂಡ್ ಬಂದು ಅವರಲ್ಲಿ ಮತ್ತೆ ಡಿಫ್ರೆನ್ಸಸ್ ಅಮೌಂಟ್ ದ ಚೀಫ್ ಲೈನ್ಸ್, ಮರಾಠಾ ಚೀಫ್ ಲೈನ್ಸ್. ಏನಕ್ಕೆ ಡಿಫ್ರೆನ್ಸಸ್? ನನಗೆ ಬೇಕು ಪೇಶ್ವಾ ಪೋಸ್ಟ್, ನನಗೆ ಬೇಕು ಪೇಶ್ವಾ ಪೋಸ್ಟ್ ಅಂತ ಅವರಲ್ಲೇ ಕದನಗಳನ್ನು ಜಗಳಗಳು ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು. ದ ರೀಸನ್ ಫಾರ್ ದಿಸ್ ವಾರ್. ಸೊ ದ ಡಿಫ್ರೆನ್ಸಸ್ ಅಮೌಂಟ್ ದ ಮರಾಠಾ ಚೀಫ್ ಲೈನ್ಸ್ ಈಸ್ ದ ರೀಸನ್, ದ ಫಸ್ಟ್ ರೀಸನ್ ಫಾರ್ ದ ಸೆಕೆಂಡ್ ಆಂಗ್ಲೋ-ಮರಾಠಾ ವಾರ್. An enmity broken between Yashwant Rao of Holkar family and Daulat Rao of Scindia family. So Yashwant Rao ಅಂತ ಹೇಳಿ ಹೋಲ್ಕರ್ ಫ್ಯಾಮಿಲಿ ಇಂದ, ಸಿಂಧಿಯಾ ದೌಲತ್ ರಾವ್ ಅಂತ ಹೇಳಿ ಸಿಂಧಿಯಾ ಫ್ಯಾಮಿಲಿ ಇಂದ ಇವರಿಬ್ಬರ ನಡುವೆ ಟೂ ಫ್ಯಾಮಿಲೀಸ್. ಯಾವ ಫ್ಯಾಮಿಲೀಸ್? ಹೋಲ್ಕರ್ ಫ್ಯಾಮಿಲಿ ಅಂಡ್ ಸಿಂಧಿಯಾ ಫ್ಯಾಮಿಲಿ. ಈ ಫ್ಯಾಮಿಲೀಸ್ ನಲ್ಲೇ ಜಗಳ ನಡೀತಾ ಇತ್ತು. ನನಗೆ ಬೇಕು ಪೇಶ್ವಾ ಪೋಸ್ಟ್, ನನಗೆ ಬೇಕು ಪೇಶ್ವಾ ಪೋಸ್ಟ್. ಯಾರಿಗೂ? ಯಶವಂತ ರಾವ್ ಮತ್ತೆ ದೌಲತ್ ರಾವ್. ಸೊ ಫಾರ್ ದ along with Peshwa Balaji Bajirao. So underline the children's page number 30. Yashwant Rao, Daulat Rao, Peshwa Balaji Rao second. ಇವರ ಮೂರು ಜನರನ್ನು ಸಹ ಜಗಳ ನಡೀತಾ ಇತ್ತು. ನನಗೆ ಬೇಕು ಪೇಶ್ವಾ ಪೋಸ್ಟ್ ಅಂತ. In that 1802 the army of Holkar defeated the army of Scindia and the Peshwa. ಆ ಟೈಮಲ್ಲಿ ಹೋಲ್ಕರ್ ಫ್ಯಾಮಿಲಿ ಡಿಫೀಟ್ ಮಾಡುತ್ತೆ. ಯಾವಾಗ? ಸಿಂಧಿಯಾ ಫ್ಯಾಮಿಲಿನ ಮತ್ತೆ ಪೇಶ್ವಾ family. The Peshwa appealed the heir from the British. So ಮೂರು ಫ್ಯಾಮಿಲಿ ನಡುವೆ ಜಗಳ ನಡೆಯುತ್ತೆ. ಯಾವ್ಯಾವುದು? ಹೋಲ್ಕರ್ ಫ್ಯಾಮಿಲಿ, ಸಿಂಧಿಯಾ ಫ್ಯಾಮಿಲಿ ಅಂಡ್ ದ ಪೇಶ್ವಾ ಫ್ಯಾಮಿಲಿ. ಸೊ ಹೋಲ್ಕರ್ ಫ್ಯಾಮಿಲಿ ಬಂದು ಸಿಂಧಿಯಾ ಅಂಡ್ ಪೇಶ್ವಾನ ಡಿಫೀಟ್ ಮಾಡುತ್ತೆ. ಸೊ ದ ಆರ್ಮಿ ಆಫ್ ಹೋಲ್ಕರ್ they were defeated Scindia and Peshwa. On that time Peshwa seeked the help from British. So
at that time Peshwa seek the help from the British ಕಡೆಯಿಂದ help ಕೇಳ್ತಾರೆ ಯಾರು ಪೇಶ್ವಾ ಬಾಲಾಜಿ ಬಾಜಿರಾವ್. So Lord Wellesley finally got an opportunity to enter in to meddle with the affairs of the Marathas. Again Lord Wellesley ಬರ್ತಾರೆ. Lord Wellesley ಬಂದು so ಅವ್ರಿಗೆ ಅವಕಾಶ ಸಿಗುತ್ತೆ. There was an opportunity from Peshwa to enter into the second Anglo-Maratha War. The Peshwa entered the subsidiary system by accepting the Treaty of Bessin. Underline that children, he accepted the Treaty of Bessin. Underline that page number 13. You can see a Treaty of Bessin. So Peshwa ಏನು ಮಾಡ್ತಾರೆ ಒಂದು ಅಗ್ರಿಮೆಂಟ್ ಹಾಕೊಳ್ತಾರೆ ಯಾರ ಜೊತೆ ಬ್ರಿಟಿಷ್ ಅವರ ಜೊತೆ ಲಾರ್ಡ್ ವೆಲ್ಲೆಸ್ಲಿನ ಕರೀತಾರೆ ಸಪೋರ್ಟ್ಗೆ ಆ ಟೈಮಲ್ಲಿ ಟ್ರೀಟಿ ಆಫ್ ಬೆಸಿನ್ಗೆ ಅಗ್ರಿಮೆಂಟ್ ಹಾಕೊಳ್ತಾರೆ. ಅದರ್ ಫ್ಯಾಮಿಲೀಸ್ ಲೈಕ್ ಓಲ್ಕರ್ ವಾಲಿಯರ್ and Mosley formed an alliance opposing this treaty. So I already told you Olkar family Indian family ಈ ಟ್ರೀಟಿನ ಅಪೋಸ್ ಮಾಡ್ತಾರೆ. ಬಟ್ ಪೇಶ್ವಾ ಏನು ಮಾಡ್ತಾರೆ ಟ್ರೀಟಿ ಆಫ್ ಬೆಸಿನ್ ನ ಅಗ್ರಿಮೆಂಟ್ ನ ಹಾಕೊಳ್ತಾರೆ. Lord Wellesley defeated armies of various Marathas from 1803 and 1805. ಆ ಟೈಮಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾರೆ ಈ ಫ್ಯಾಮಿಲೀಸ್ ನ ಡಿಫೀಟ್ ಮಾಡ್ತಾರೆ 1803 ಇಂದ 1805 ವರೆಗೂ. On this battle restlessness increased and the financial burden of the company. On being criticized for this policy, Lord Wellesley resigned the post and returned to England. This resulted in peace in the region. So ಯಾವಾಗ ಪೇಶ್ವಾ ಒಬ್ಬರೇ ಸಪೋರ್ಟ್ ಮಾಡೋದು ಲಾರ್ಡ್ ವೆಲ್ಲೆಸ್ಲಿಗೆ, ಓಲ್ಕರ್ ಫ್ಯಾಮಿಲಿ ಇಂಡಿಯನ್ ಫ್ಯಾಮಿಲಿ ವಾಲಿಯರ್ ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡಲ್ಲ. ಅವಾಗ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾರೆ ಬ್ಯಾಟಲ್ಸ್ ಮಾಡ್ತಾರೆ 1803 ಇಂದ 1805. ಬಟ್ ಆ ಬ್ಯಾಟಲ್ ನಲ್ಲಿ ಸಕ್ಸಸ್ ಆಗಲ್ಲ ಯಾರು ಲಾರ್ಡ್ ವೆಲ್ಲೆಸ್ಲಿ. ಆ ಟೈಮಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನಾಗುತ್ತೆ ಅಲ್ಲಿ ಫೈನಾನ್ಷಿಯಲ್ ಬರ್ಡನ್ ಶುರುವಾಗುತ್ತೆ, ಅಂದ್ರೆ ಹಣಕಾಸಿನ ತೊಂದರೆ ಶುರುವಾಗುತ್ತೆ. ಸೊ ಅಗೇನ್ ಈ ರಿಟರ್ನ್ ಟು ಇಂಗ್ಲೆಂಡ್. ಸೊ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾರೆ ಯಾರು ಲಾರ್ಡ್ ವೆಲ್ಲೆಸ್ಲಿ. ರಿಸೈನ್ ಮಾಡಿ ಪೋಸ್ಟ್ಗೆ ಲಾರ್ಡ್ ವೆಲ್ಲೆಸ್ಲಿ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾರೆ. ಸೊ ದಿಸ್ ವಾಸ್ ದ ಪೀಸ್. ಆ ಟೈಮಲ್ಲಿ ತುಂಬಾ ಪೀಸ್ ಇರುತ್ತೆ. ಯಾವುದು ಸೆಕೆಂಡ್ ಆಂಗ್ಲೋ-ಮರಾಠಾ ವಾರ್ನಲ್ಲಿ ದೇರ್ ವಾಸ್ ಅ ಪೀಸ್ ಇನ್ ದ ರೀಜನ್. ನೆಕ್ಸ್ಟ್ ಥರ್ಡ್ ಆಂಗ್ಲೋ-ಮರಾಠಾ ವಾರ್. Third Anglo-Maratha War from 1817 to 1818. 1817 to 1818. So Maratha families tried their best to protect themselves, their independence and honor. ನಮಗೆ ಆಲ್ರೆಡಿ ಗೊತ್ತಾಗ್ತದೆ ಸೆಕೆಂಡ್ Anglo-Maratha War ನಲ್ಲಿ ಯಾವ ರೀತಿ ಮರಾಠಾಸ್ ಒಂದು ಚೀಫ್ ಅಂದ್ರೆ ಅಮೌಂಟ್ ದೇರ್ ಡಿಫರೆನ್ಸಸ್ ಇತ್ತು. ಲಾಸ್ಟ್ಗೆ ಒಂದು ಪೀಸ್ ಮೆಂಟಾಲಿಟಿ ಬಂತು. ಯಾಕೆ ಬ್ರಿಟಿಷ್ ಲಾರ್ಡ್ ವೆಲ್ಲೆಸ್ಲಿ ಈ ರಿಟರ್ನ್ to the England. So third Anglo-Maratha War ಶುರು ಆಗುತ್ತೆ. Even the Peshwa attempted from the clutches of the company, the Peshwa attacked British residency in Pune and burned it down. Underline the children, page number 13. Peshwa ಏನು ಮಾಡ್ತಾನೆ ಅಟ್ಯಾಕ್ ಮಾಡ್ತಾನೆ ಬ್ರಿಟಿಷ್ ರೆಸಿಡೆನ್ಸಿನ ಪೂನಾ ಅನ್ನೋ ಪ್ಲೇಸ್ ನ. ಆ ಟೈಮಲ್ಲಿ ಬ್ರಿಟಿಷ್ ರೆಸಿಡೆನ್ಸಿ ಆಗಿರುತ್ತೆ ಈ ಪ್ಲೇಸ್. ಈ ಪ್ಲೇಸ್ ನ ಬರ್ನ್ ಮಾಡ್ತಾನೆ. So he burned this place, Pune, and Appa Sahib of Nagpur and Malhar Rao Olkar rebelled against the British. They suppressed Wellesley. So at time Appa Sahib ಮತ್ತೆ Malhar Rao Olkar ಕೂಡ ಅವರ ವಿರುದ್ಧ ಉತ್ತರ ಬ್ರಿಟಿಷ್ ವಿರುದ್ಧ. Finally Peshwa Baji Rao second fought against the British as Aurangzeb and Ashti and later surrendered to the British. And the children finally Peshwa Baji Rao ಎರಡು ಪ್ಲೇಸಸ್ ನ ಅಕ್ವೈರ್ ಮಾಡ್ಕೊಳ್ತಾರೆ. ಯಾವುದು ಆ ಪ್ಲೇಸ್ ಕೋರಿಯಾಗೇರ್ ಅಂಡ್ ಅಷ್ಟಿ ಅನ್ನೋ ಪ್ಲೇಸ್ ನ ಅಕ್ವೈರ್ ಮಾಡ್ಕೊಳ್ತಾರೆ. ಆದ್ರೆ ಲಾಸ್ಟ್ ಗೆ ಬ್ರಿಟಿಷ್ ಅವರಿಗೆ ಸರೆಂಡರ್ ಆಗ್ತಾರೆ. ದ ಬ್ರಿಟಿಷ್ ಅಬೋಲಿಷ್ ದ ಪೇಶ್ವಾ ಪೋಸ್ಟ್ ಅಂಡ್ ಗ್ರಾಂಟೆಡ್ ಪೆನ್ಷನ್ ಟು ಬಾಜಿರಾವ್ ಸೆಕೆಂಡ್. ಸೊ ಆ ಟೈಮಲ್ಲಿ ಬ್ರಿಟಿಷ್ ಅವರು ಏನ್ ಮಾಡ್ತಾರೆ ಅವನ್ನ ಬಾಜಿರಾವ್ ಸೆಕೆಂಡ್ಗೆ ಒಂದು ಪೆನ್ಷನ್ ಮುಖಾಂತರ ಅಮೌಂಟ್ ನ ಕೊಡ್ತಾರೆ. ಪೆನ್ಷನ್ ದೇ ಇನ್ಸ್ಟಾಲ್ ಪ್ರತಾಪ ಸಿಂಹ ದ ಸೆಕೆಂಡ್ ಶಿವಾಜಿ ದ ರೂಲರ್ ಆಫ್ ಸತಾರಾ ಅಂಡ್ ಮಿನಿಸ್ಟರ್ ಸ್ಟೇಟ್. ಮಿನಿಸ್ಟ್ಯೂಲ್ ಸ್ಟೇಟ್ ಅಂದ್ರೆ ಸ್ಮಾಲ್ ಸ್ಟೇಟ್, ಚಿಕ್ಕ ಚಿಕ್ಕ ಸ್ಟೇಟ್, ತುಂಬಾ ಚಿಕ್ಕ ಸ್ಟೇಟ್ ಅಂತ ಹೇಳ್ಬೋದು. ಅಂಡ್ ನೇಮ್ in the traditional leader of Marathas and suppressed the Marathas resistance.
ಯಾರ ಕರ್ಕೊಂಡು ಬರ್ತಾರೆ. So in third Anglo Maratha, they made the Pratap Singh last as the traditional leader of Marathas and suppressed the Marathas resistance. After that, the consolidation of the British from 1818 to 1857. So adi ಒಂದು ರೂಲ್ ಮಾಡ್ತಾ ಇದ್ರು. Their agents like major states, Sindh, underline the children, Sindh, Awadh and many other smaller states. ಇವೆಲ್ಲನೂ ಅಪ್ಲೈ ಮಾಡ್ತಾ ಬರ್ತಾರೆ ಯಾರು ಬ್ರಿಟಿಷ್ ಕನ್ಸಾಲಿಡೇಷನ್ ಪ್ಲಾನ್ ಇದೆ ಬ್ರಿಟಿಷ್ ಅವರು. ನೆಕ್ಸ್ಟ್ ಆಂಗ್ಲೋ-ಸಿಖ್ ವಾರ್. ನೆಕ್ಸ್ಟ್ ಬರುತ್ತೆ ಆಂಗ್ಲೋ-ಸಿಖ್ ವಾರ್. ಆಂಗ್ಲೋ-ಸಿಖ್ ವಾರ್ ಅಲ್ಲಿ ರಂಜಿತ್ ಸಿಂಗ್ was ruling the Punjab. Now he died after the death of 1839 ರಂಜಿತ್ ಸಿಂಗ್ ಅವರು ಸತ್ತ ನಂತರ ಒಂದು ಬ್ರಿಟಿಷ್ ಅವರು ಏನ್ ಮಾಡ್ತಾರೆ, ಫ್ರೆಂಡ್ಶಿಪ್ ಪ್ಯಾಕ್ಟ್ ಅಂತ ಹೇಳಿ ಹಾಕ್ಬಿಡ್ತಾರೆ. ಯಾರ ನಡುವೆ? ಪಂಜಾಬ್ ಅಂಡ್ ಬ್ರಿಟಿಷ್. ಪಂಜಾಬ್ ಅವರು ರಂಜಿತ್ ಸಿಂಗ್ ಅಂಡ್ ಫ್ರೆಂಡ್ಶಿಪ್ ಪ್ಯಾಕ್ಟ್ ಅಂತ ಹಾಕ್ಬಿಡ್ತಾರೆ ಬ್ರಿಟಿಷ್ ಅವರು ಪಂಜಾಬ್ ಅವ್ರ ಜೊತೆ. ಬಟ್ ಈ ಫ್ರೆಂಡ್ಶಿಪ್ ಪ್ಯಾಕ್ಟ್ ತರ ಇರೋದಿಲ್ಲ. ಅವರು ಫ್ರೆಂಡ್ಶಿಪ್ ಪ್ಯಾಕ್ಟ್ ಅಂದ್ರೆ ನಾವು ಸ್ನೇಹದಿಂದ ಇರೋಣ ಅಂತ ಹೇಳಿ ಆಗ್ಬಿಡ್ತಾರೆ. ಬಟ್ ಆಫ್ಟರ್ ದಟ್ ಡಿಸೆಂಬರ್ 1845 ನಲ್ಲಿ ಬ್ರಿಟಿಷ್ ಅವರು ಏನ್ ಮಾಡ್ತಾರೆ, ಪಂಜಾಬ್ ವಿರುದ್ಧ ಬ್ಯಾಟಲ್ ಶುರು ಮಾಡ್ತಾರೆ. ಇನ್ ಡಿಸೆಂಬರ್ 1845 they made the battle between Punjab. In that time for Punjab ಅವರಿಗೆ ಹಿಂದೂ, ಸಿಖ್, ಮುಸ್ಲಿಮ್ಸ್ ಮೂರು ಜನ ಕೂಡ ಹೆಲ್ಪ್ ಮಾಡ್ತಾರೆ. ಯಾಕೆ? ಪಂಜಾಬ್ ಆರ್ಮಿಗೆ. they were helping by ಹಿಂದೂಸ್, ಸಿಖ್, ಮುಸ್ಲಿಮ್ಸ್ ಮೂರು ಧರ್ಮದವರು ರಿಲಿಜನ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಪಂಜಾಬ್ ಅವರಿಗೆ ಟು ಡಿಫೀಟ್ ದ ಬ್ರಿಟಿಷ್ ಅವರನ್ನ ಡಿಫೀಟ್ ಮಾಡಲಿಕ್ಕೆ. ಆ ಟೈಮಲ್ಲಿ ಕೆಲವು ಫ್ರೀ ಟೈಗರ್ಸ್ ಬರ್ತಾರೆ. So they were supporting Hindus, Sikh, Muslims were supporting to the Punjab. On that time, tribal leaders were entered into India. Tribal leaders means ದೇಶದ್ರೋಹಿಗಳು ಅಂತ ಹೇಳಿದ್ರು ನಮ್ಮ ಕನ್ನಡದಲ್ಲಿ. ಆ ದೇಶದ್ರೋಹಿಗಳು ಏನ್ ಮಾಡ್ತಾರೆ, ಬ್ರಿಟಿಷ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಪಂಜಾಬ್ ವಾಸ್ ಅಂಡರ್ ದ ರೂಲ್ ಆಫ್ ಬ್ರಿಟಿಷ್. ಸೊ ಪಂಜಾಬ್ ಸಹ ಈ ಡಿಫೀಟ್ ನ ಒಪ್ಕೊಂಡು ಅಂಡರ್ ದ ರೂಲ್ ಆಫ್ ಪಂಜಾಬ್ ಕೂಡ ಅವ್ರಿಗೆ ಸೇರ್ಕೊಡ್ತು. ಯಾರಿಗೆ? ಬ್ರಿಟಿಷ್ ಅವರಿಗೆ ಸೇರ್ಕೊಡುತ್ತೆ. ಸಿಖ್ ಅಪೋಸ್ ಅಟೆಂಪ್ಟ್ಸ್ ದ ಬ್ರಿಟಿಷ್ ರೂಲ್ ಪಂಜಾಬ್ ಡೈರೆಕ್ಟ್ಲಿ. ಸೊ ಆ ಟೈಮ್ ನಲ್ಲಿ ಆಪೋಸಿಟ್ ಶುರು ಆಗುತ್ತೆ ಪಂಜಾಬ್ ಕಡೆಯಿಂದ. ಯಾರೆಲ್ಲ ಅಪೋಸ್ ಮಾಡ್ತಾ ಇದ್ರು ಬ್ರಿಟಿಷ್ ಅವ್ರನ್ನ? ಅಂಡರ್ ದ ಚಿಲ್ಡ್ರನ್ ಚಂದರ್ ಸಿಂಗ್ ಅತಿರ್ವಾಲಾ ಇನ್ ಲಾಹೋರ್ ಅಂಡ್ ಮೂಲ್ರಾಜ್ ಇನ್ ಮುಲ್ತಾನ್. ಸೊ ಇಬ್ರು ಸಹ ಅಪೋಸ್ ಮಾಡ್ತಾರೆ. ಆ ಟೈಮ್ ನಲ್ಲಿ ಒಂದು ಸೈನ್ ಕೂಡ ಹಾಕ್ಸ್ಕೊಳ್ತಾರೆ. ಏನು ಯುನಿಲೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂತಂದ್ರೆ 1846 ನಲ್ಲಿ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊತಾರೆ. ಯಾರು? ಪಂಜಾಬ್ ಅವರು. ಹ್ಯೂಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಕೂಡ ಸೈನ್ ಹಾಕ್ಸ್ಕೊಳ್ತಾರೆ. ಏನು ಹ್ಯೂಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂದ್ರೆ ಮೀನ್ಸ್ ಒಂದು ಅಗ್ರಿಮೆಂಟ್ ಹಾಕೊಳ್ತಾರೆ. ಅವಮಾನಕಾರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ಬ್ರಿಟಿಷ್ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಫ್ರೀ ಟೈಗರ್ಸ್ ಇವ್ರಿಗೆ ಹೆಲ್ಪ್ ಮಾಡ್ತಾರೆ. ಆ ಟೈಮಲ್ಲಿ ಹ್ಯೂಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂದ್ರೆ ಅವಮಾನಕಾರಿ ಒಂದು ಅಗ್ರಿಮೆಂಟ್ ಹಾಕೊಡ್ಬೇಕು ನೀವು ಅಂತ ಹೇಳಿ ಪಂಜಾಬ್ ಅವ್ರಿಗೆ ಹೇಳ್ತಾರೆ. ಆ ಟೈಮಲ್ಲಿ 1846 ನಲ್ಲಿ ಹ್ಯೂಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂತ ಹಾಕೋತಾರೆ. ಆ ಟೈಮಲ್ಲಿ ಈ ಅಗ್ರಿಮೆಂಟ್ ನ ಯಾರು ಅಪೋಸ್ ಮಾಡ್ತಾರೆ? ಚಂದ್ರವಾಲಾ ಸಿಂಗ್ ಅಪೋಸ್ ಮಾಡ್ತಾರೆ. ನೆಕ್ಸ್ಟ್ ಮೂಲ್ರಾಜ್ ಇನ್ ಮುಲ್ತಾನ್ ಅಪೋಸ್ ಮಾಡ್ತಾರೆ. ಅಗೇನ್ ದ ಪಂಜಾಬ್ ವಾಸ್ ಡಿಫೀಟೆಡ್. ಮತ್ತೆ ಕೂಡ ಪಂಜಾಬ್ ಡಿಫೀಟ್ ಆಗುತ್ತೆ. ಈ ಡಿಫೀಟ್ ಆದಂತ ಒಂದು ಪಂಜಾಬ್ ಲಾರ್ಡ್ ಡಾಲೌಸಿ ಮರ್ಜ್ ಮಾಡ್ಕೊಳ್ತಾರೆ. ಅವ್ರು ಇದಕ್ಕೆ ಲಾರ್ಡ್ ಡಾಲೌಸಿ ಅಂಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಕನಿಂಗ್ ಪಾಲಿಸೀಸ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಫಸ್ಟ್ ಕನಿಂಗ್ ಪಾಲಿಸಿ ವಾಸ್ ಸಬ್ಸಿಡರಿ ಅಲೈಯನ್ಸ್. ಸೆಕೆಂಡ್ ವಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. Doctrine of lapse. Doctrine of lapse. ಯಾರು doctrine of lapse ನ ಶುರು ಮಾಡಿದ್ರು? ಲಾರ್ಡ್ ಡಾಲೌಸಿ. ಲಾರ್ಡ್ ಡಾಲೌಸಿ. These were the cunning policies of British. And Dalhousie arrived in India in Governor General in 1848. First Lord Wellesley ಬರ್ತಾರೆ. ಲಾರ್ಡ್ ವೆಲೆಸ್ಲಿ ಆದ್ಮೇಲೆ ಲಾರ್ಡ್ ಡಾಲೌಸಿ ಬರ್ತಾರೆ 1848 ನಲ್ಲಿ. 1848 ನಲ್ಲಿ ಅಟೆಂಪ್ಟ್ ಮಾಡಿ ಸೊ ಆಗ ಶುರುವಾಗುತ್ತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. If he adopted doctrine of lapse whereby children of Indian kings refused to the no rights and without children their adopted children had no legal rights to the throne. So ಏನಂತ ಹೇಳ್ತಾರೆ ಅಂದ್ರೆ what do you mean by doctrine of lapse? ಏನು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದ್ರೆ ಯಾವುದೇ ಒಂದು ಇಂಡಿಯನ್ ಕಿಂಗ್
ಯಾವ್ಯಾವ ಇಂಡಿಯನ್ ಕಿಂಗ್ಸ್ಗೆ ಮಕ್ಕಳು ಇರೋದಿಲ್ವೋ ಅವರಿಗೆ ಯಾವುದೇ ಒಂದು ರೈಟ್ಸ್ ಇರಲ್ಲ ಅವರ ಥ್ರೋನ್ ಮೇಲೆ. ದೇರ್ ವಾಸ್ ನೋ ಲೀಗಲ್ ರೈಟ್ಸ್ ಆನ್ ದ ಥ್ರೋನ್ ಅಂತ ಹೇಳಿ ಶುರು ಮಾಡ್ತಾರೆ ಯಾರು, ಲಾರ್ಡ್ ಡಾಲ್ಹೌಸಿ. ಯಾವಾಗ ಇಂಡಿಯನ್ ಕಿಂಗ್ಸ್ಗೆ ಮಕ್ಕಳು ಇರೋದಿಲ್ಲ ಆ ಪ್ಲೇಸ್ ನಾವು ಇರೋಷ್ಟು ದಿನ ಆಳ್ವಿಕೆ ಮಾಡಿ ಆಮೇಲೆ ಬ್ರಿಟಿಷ್ ಅವ್ರಿಗೆ ಒಪ್ಪಿಸ್ಬೇಕು ಆ ಪ್ಲೇಸಸ್ ನ ಅಂತ ಹೇಳಿ ಶುರು ಮಾಡಿದ ಯಾರು, ಲಾರ್ಡ್ ಡಾಲ್ಹೌಸಿ. ದೇರ್ ವಾಸ್ ಅಡಾಪ್ಟೆಡ್ ಚಿಲ್ಡ್ರನ್ಸ್ಗೆ ಯಾವುದೇ ರೈಟ್ಸ್ ಇರಲ್ಲ ಥ್ರೋನ್ ಮೇಲೆ ಅಂತ ಹೇಳಿ ಹೇಳ್ತಾರೆ. ದ ಫಸ್ಟ್ ಸ್ಟೇಟ್ ವಿಚ್ ಎಮರ್ಜೆಡ್ ವಿತ್ ಬ್ರಿಟಿಷ್ ಎಂಪೈರ್ ಇಸ್ ಸತಾರಾ, ನಾಗ್ಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ಜೈಪುರ್ came under this policy. Unblended children, Satara, Nagpur, Sambalpur, Udaipur, Jhansi. There are the such states get merged. ಇಷ್ಟು ಸ್ಟೇಟ್ಸ್ ಮರ್ಜ್ ಆಗುತ್ತೆ ಬ್ರಿಟಿಷ್ ರೂಲ್ಗೆ. ಸೊ ಬ್ರಿಟಿಷ್ ಅವರು ಅಕ್ವೈರ್ ಮಾಡ್ಕೊಳ್ತಾರೆ ಸತಾರಾ, ಅವರ್ ಎಲ್ಲ ಪ್ಲೇಸಸ್ ಅಕ್ವೈರ್ ಮಾಡ್ಕೊಳ್ತಾರೆ. ಯಾಕೆ ಈ ಪ್ಲೇಸಸ್ ಅಕ್ವೈರ್ ಮಾಡ್ಕೊಳ್ತಾರೆ? ಬಿಕಾಸ್ ಅಲ್ಲಿದ್ದಂತ ಇಂಡಿಯನ್ ಕಿಂಗ್ಸ್ಗೆ ಮಕ್ಕಳು ಇರೋದಿಲ್ಲ. ಆ ಮಕ್ಕಳು ಇರ್ತಿರೋಂತ ಒಂದು ಕಾರಣದಿಂದ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ ಥ್ರೋನ್ ಮೇಲೆ ಅಂತ ಹೇಳಿ ಈ ಪ್ಲೇಸಸ್ ನ ಬ್ರಿಟಿಷ್ ಅವರು ಮರ್ಜ್ ಮಾಡ್ಕೊಳ್ತಾರೆ. ವಿತ್ ದಿಸ್ ಸಿವಿಯರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪಾಲಿಸಿ, princely families, even the ordinary family sympathetic to this kings rebelled against the company. Their love for the kings and sense of loyalty full with this rebellion further. This finally resulted in Sipahi Mutiny of 1857. ಸೊ ಈ ಟೈಮಲ್ಲಿ ಯಾವಾಗ ಲಾರ್ಡ್ ಡಾಲ್ಹೌಸಿ ಡಾಕ್ಟರ್ ಆಫ್ ಫ್ಲಾಗ್ಸ್ ಶುರು ಮಾಡ್ತಾರೆ, ಯಾವ ಮಕ್ಕಳು ಇರೋದಿಲ್ವೋ ಅದೆಲ್ಲ ಮರ್ಜ್ ಆಗ್ತಾ ಹೋಗುತ್ತೆ ಬ್ರಿಟಿಷ್ ಎಂಪೈರ್ಗೆ. ಸೊ ಆ ಟೈಮಲ್ಲಿ ಅಲ್ಲಿನಂತ ಜನಗಳು ಏನ್ ಮಾಡ್ತಾರೆ, ಸಿಪಾಯಿ ಮ್ಯೂಟಿನಿ ಅಂತ ಹೇಳಿ ಒಂದು ದಂಗೆ ಶುರು ಮಾಡ್ತಾರೆ. ಸೊ ಇದಕ್ಕೆಲ್ಲ ನೆಕ್ಸ್ಟ್ ಕ್ಲಾಸ್ ಅಬೌಟ್ 1857 ಸಿಪಾಯಿ ಮ್ಯೂಟಿನಿ ಅಂತ ಹೇಳಿ ಕರೀತಾರೆ. ಅಂಡರ್ಲೈನ್ ದ ಚಿಲ್ಡ್ರನ್ ಸಿಪಾಯಿ ಮ್ಯೂಟಿನಿ. Sipahi Mutiny in 1857. So I will teach you about this chapter and read the textbook properly and underline that what I told you, that important things you should underline and read well children's home. Thank you.